ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ನನ್ನ ಒಂದು 2 ವಿಡಿಯೋಗಳನ್ನ ನೋಡಿದ್ರು ಕೂಡ ಜನನಾಯಗಂ ಕೇಸ್ ವಿಚಾರವಾಗಿ ವಿಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ವಿಜಯ್ ಅವ್ರಿಗೆ ಹಿನ್ನಡೆನೇ ಆಗ್ತಾ ಇದೆ. ವಿಜಯ್ ಅಂತಂದ್ರೆ ವಿಜಯ್ಗಲ್ಲ, ಅದು ಹಿನ್ನಡೆ ಯಾರಿಗೆ ಆಗ್ತಾ ಇರೋದು ಅಂತಂದ್ರೆ KVN ಪ್ರೊಡಕ್ಷನ್ ಅವ್ರಿಗೆ. ಸೊ ವಿಚಾರ ಏನು ಅಂತಂದ್ರೆ ನಿಮಗೆ ಗೊತ್ತಿರಂಗೆ ಜನನಾಯಗಂ ಟೀಮ್ ಅವರು ಕೇಸ್ ಹಾಕ್ತಾರೆ 7th, ಅದಾದ್ಮೇಲೆ 9th ಕೇಸ್ ಹಿಯರಿಂಗ್ ಬರುತ್ತೆ. 9th ಸಿಂಗಲ್ ಬೆಂಚಲ್ಲಿ ಏನಾಗುತ್ತೆ ಅಂತಂದರೆ ನೀವು ಫಿಲಮ್ನ ರಿಲೀಸ್ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು CBFC ಅವ್ರಿಗೆ ನೀವು ಸರ್ಟಿಫಿಕೇಟ್ ಕೊಡಿ ಅಂತಂದ್ಬಿಟ್ಟು ಒಂದು ಜಡ್ಜ್ಮೆಂಟ್ ಬರುತ್ತೆ. ಅದಾದಮೇಲೆ ಅವರು ಅಪೀಲ್ ಹೋಗ್ತಾರೆ, ಮಧ್ಯಾಹ್ನಕ್ಕೆ ಚಾಲೆಂಜ್ ಮಾಡ್ತಾರೆ. ಅದನ್ನು 2 ಜಡ್ಜ್ಗಳಿದ್ದಂಥ ದ್ವಿಪೀಠ ಸದಸ್ಯ ಏನು ಮಾಡುತ್ತೆ, ಅದನ್ನು ಸ್ಟೇ ಮಾಡುತ್ತೆ. ಅಂತಂದರೆ ಆ ಒಂದು ಜಡ್ಜ್ಮೆಂಟ್ ಏನು ಕೊಟ್ಟಿದ್ರು ಅದನ್ನು ಸ್ಟೇ ಮಾಡಿ ನೋಡೋಣ ಇವರ ವರ್ಷನ್ ಏನಿದೆ, ಇವ್ರು ಏನು ಹೇಳ್ತಾರೆ ಕೇಳಬೇಕು, ಹಂಗೆಲ್ಲ ನಾವು ಕೊಡೋಕ್ಕಾಗಲ್ಲ ಅಂತಂದ್ಬಿಟ್ಟು 21ನೇ ತಾರೀಕಿಗೆ ನೆಕ್ಸ್ಟ್ ಹಿಯರಿಂಗ್ ಡೇಟನ್ನು ಹಾಕ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ಅಂತಂದ್ಬಿಟ್ಟು ಹೋದ ಸೋಮವಾರ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಈ ಏನು ಸ್ಟೇ ಕೊಟ್ಟಿದ್ರು ಆ ಸ್ಟೇ ಮೇಲೆ ಒಂದು ರಿಕ್ವೆಸ್ಟನ್ನು ಮಾಡ್ಕೋತಾರೆ KVN ಪ್ರೊಡಕ್ಷನ್ ಅವರು. ಸ್ವಾಮಿ ನಾವು ಹಿಂಗೆ ಈ ಥರ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀವಿ, ಒಂದು 500 ಕೋಟಿ ಹಾಕಿದ್ದೀವಿ, ನಮಗೆ ಇವಾಗ ಆಲ್ಮೋಸ್ಟು ಇಡೀ ದೇಶ ಅಲ್ಲ ವಿದೇಶದಾದ್ಯಂತನೂ ಕೂಡ ನಾವೇನು ಮಾಡಿಬಿಟ್ಟಿದ್ದೀವಿ 5,000ಕ್ಕಿಂತ ಹೆಚ್ಚು ಶೋನ ಎಲ್ಲ ನಾವು ಹೇಳ್ಬಿಟ್ಟಿದ್ದೀವಿ, ನಮಗೆ ಇವಾಗ ತುಂಬ ತೊಂದರೆ ಆಗ್ತಾಯಿದೆ. ಸೊ ಏಕಸದಸ್ಯ ಪೀಠದಲ್ಲಿ ನಮ್ಮ ಪರವಾಗಿಯೇ ಜಡ್ಜ್ಮೆಂಟ್ ಬಂತು, ಆದರೆ ದ್ವಿಸದಸ್ಯ ಪೀಠದಲ್ಲಿ ನೀವು ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಮಗೆ ಆ ಒಂದು ಜಡ್ಜ್ಮೆಂಟ್ ಏನು ಬಂತು ಅದಕ್ಕೆ ಸ್ಟೇ ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ನೀವು ನಮಗೆ ಆಗೋ ಥರ ಮಾಡಿಕೊಡಿ, ಇದರಿಂದ ತುಂಬ ತೊಂದರೆ ಆಗುತ್ತೆ. ಸೊ ಅವ್ರನ್ನ ಏನೂ ಕೇಳ್ದೇ ನಮಗೆ ಒಂದು ಇಂಟ್ರಿಮ್ ಆರ್ಡ್ರನ್ನ ಕೊಡಿ ಅಥವಾ ಒಂದು ಎಕ್ಸ್ಪಾರ್ಟೇನ ಮಾಡಿಕೊಡಿ ಅಂತ ಕೇಳ್ತಾರೆ. ಎಕ್ಸ್ಪಾರ್ಟೆ ಅಂತಂದರೆ ಅವರ ಡಿಸಿಷನ್ನ ಅಥವಾ ಅವರ ವಾದನೆ ಕೇಳದೆ ನೀವು ನಮಗೊಂದು ಜಡ್ಜ್ಮೆಂಟ್ನ ಪಾಸ್ ಮಾಡಿಕೊಡ್ಬೇಕು. ಇನ್ ಕೇಸ್ ಆ ಸರ್ಟಿಫಿಕೇಷನ್ದು ಪ್ರಾಬ್ಲಮ್ ಬೇಕಾದರೆ ಹೋಲ್ಡಲ್ಲಿರಲಿ, ಆ ಕೇಸ್ ಹೈಕೋರ್ಟಲ್ಲಿ ನಡೀತಾ ಇರಲಿ, ತೊಂದರೆ ಇಲ್ಲ. ಬಟ್ ಆದರೆ ನಮಗೆ ಫಿಲಮ್ ರಿಲೀಸ್ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಅವಕಾಶನ ಮಾಡಿಕೊಡಿ. ನೀವು ಜಸ್ಟು ಆ ಸ್ಟೇ ಏನಿದೆಯೋ ಅದನ್ನು ಸೆಟ್ ಅಸೈಡ್ ಮಾಡಿಕೊಡ್ತು ಅಂತಂದರೆ ನಮಗೆ ಫಿಲಮ್ ರಿಲೀಸ್ ಮಾಡೋಕ್ಕೆ ಸರ್ಟಿಫಿಕೇಟ್ ಅಂತೂ ಇವ್ರ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಅಂತಂದ್ಬಿಟ್ಟು ಕೇಳ್ಕೊಂಡಾಗ ಮತ್ತೆ CBFC ಕಡೆಯಿಂದ ಇಲ್ಲ, ಆ ಥರ ನೀವು ನಮ್ಮನ್ನು ಕೇಳದೆ ಯಾವುದೇ ರೀತಿ ಒಂದು ಜಡ್ಜ್ಮೆಂಟನ್ನು ಈ ಒಂದು ಕೇಸಲ್ಲಿ ಕೊಡಬಾರ್ದು ಅಂತಂದ್ಬಿಟ್ಟು KVN ಹಾಕಿರ್ತಾರೆ. ನಾನು ಅಪ್ ಟು ಇಲ್ಲಿವರೆಗೂ ಕೂಡ ಏನೇನಾಗಿತ್ತು ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನ ಹೇಳಿದ್ದೆ. ಸೊ ಅವತ್ತು ಇನ್ನೊಂದು ಮಾತು ಹೇಳಿದ್ದೆ, ಸುಪ್ರೀಂ ಕೋರ್ಟಲ್ಲಿ ಡೇಟ್ ಇನ್ನೂ ಎಕ್ಸಾಕ್ಟಾಗಿ ಇನ್ನು ಹೊರಗಡೆಗೆ ಬಂದಿಲ್ಲ ಅಂತ, ಬಟ್ 19th ಇದೆ ಅಂತ ಹೇಳ್ತಾ ಇದ್ರು. 15ನೇ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ಆಗಿದೆ. ಕೇಸ್ ನಂಬರ್ 21 ಸಾಲಲ್ಲಿ ಬರ್ತಕ್ಕಂಥ ಈ ಜನನಾಯಗಂ ಕೇಸನ್ನ ಸುಪ್ರೀಂ ಕೋರ್ಟಲ್ಲಿ ಹಿಯರಿಂಗ್ ನಡೆಯುತ್ತೆ. ಇವಿ ನನ್ನ ಪ್ರಕಾರ ಏನು ಅಂತಂದರೆ ಅಡ್ವಾನ್ಸ್ ಮಾಡಿಸ್ಕೊಂಡಿರ್ತಾರೆ, ಮುಂದೆ ಹೋಗಿರೋ ಡೇಟ್ನ ನಾವು ಅಡ್ವಾನ್ಸ್ ಮಾಡಿಸ್ಕೊಬೋದು, ಒಂದೊಂದು ಸಲ ಅಪ್ಲಿಕೇಶನ್ ಹಾಕಿ ಅಡ್ವಾನ್ಸ್ ಮಾಡ್ಕೊಬೋದು, ಮೇ ಬಿ ಆ ಥರ ಮಾಡಿರ್ತಾರೆ. ಸೊ ಸುಪ್ರೀಂ ಕೋರ್ಟು ಕೇಳುತ್ತೆ, ವಾದಗಳನ್ನ ಆಲಿಸುತ್ತೆ. ಓಕೆ, ಏನೀಗ ನಿಮ್ಮ ಅರ್ಜೆನ್ಸಿ ಏನು, ಇವಾಗ ಫಿಲಮ್ನ ರಿಲೀಸ್ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡಿದ್ದೀರಾ ಅಂತಂದಾಗ ಮತ್ತು ಸೇಮ್ ಅದೇ ವಿಚಾರನ ಹೇಳ್ತಾರೆ KVN ಪ್ರೊಡಕ್ಷನ್ ಅವರು. ಈ ಥರ ನಮಗೆ ತೊಂದರೆ ಆಗಿದೆ, ದಯವಿಟ್ಟು ನೀವು ಇದಕ್ಕೊಂದು ಪರಿಹಾರನ ಮಾಡಿಕೊಡಿ ಅಂತ. ನಾನು ನಿಮಗೆ ಸಲ ವೀಡಿಯೋ ಮಾಡಬೇಕಾದ್ರೇ ಹೇಳಿದೆ, ಹಳೆ ವೀಡಿಯೋದಲ್ಲಿ ಆಲ್ಮೋಸ್ಟು ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂತಂದರೆ ಈ ಥರ ಹೈಕೋರ್ಟಲ್ಲಿ ಆಲ್ರೆಡಿ ಪೆಂಡಿಂಗ್ ಇರ್ತಂಥ ಕೇಸ್ಗಳಲ್ಲಿ ಅಷ್ಟು ಸುಲಭಕ್ಕೆ ತಲೆ ಹಾಕಕ್ಕೆ ಹೋಗಲ್ಲ. ಸೊ ಅಲ್ಲೇ ಹೋಗಿ ಕೇಳಿ ಅಂತ ಹೇಳುತ್ತೆ. ಅದೇ ಸಿನಾರಿಯೇ ಇವತ್ತು ಈ ಕೇಸಲ್ಲಾಗಿತ್ತು. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅಲ್ಲ ಓಕೆ, ನೀವು ನಿಮ್ಮ ಕೇಸಲ್ಲಿ 6ನೇ ತಾರೀಕು ಫೈಲ್ ಮಾಡ್ತೀರಾ, 7ನೇ ತಾರೀಕು ಟೇಬಲಿಗೆ ಬರುತ್ತೆ, 9ನೇ ತಾರೀಕು ಮತ್ತೆ ಹಿಯರಿಂಗ್ ಕರೀತಾರೆ, 9ನೇ ತಾರೀಕಿಗೆ ಜಡ್ಜ್ಮೆಂಟ್ ಕೊಡ್ತಾರೆ, ಆ 9ನೇ ತಾರೀಕಲ್ಲಿ ಬಂದಿರೋ ಜಡ್ಜ್ಮೆಂಟ್ಗೆ ಮತ್ತೆ ಅಪೀಲ್ ಹೋಗ್ತಾರೆ. ಏನು ನಡೀತಾ ಇದೆ ಇಲ್ಲಿ? ದೇಶದಲ್ಲಿ ಎಷ್ಟೋ ಕೇಸ್ಗಳು ಪೆಂಡಿಂಗ್ ಇದ್ದು ವರ್ಷಾನುಗಟ್ಟಲೆ ಕಾಯ್ತಾ ಇದ್ದಾರೆ, ಆದರೆ ನೀವು ಮಾತ್ರ ಹೆಂಗೆ ಇಷ್ಟಿಷ್ಟು ಬೇಗ ಪ್ರೋಸೆಸ್ ಮಾಡ್ಕೊಂಡು ಮುಂದಕ್ಕೆ ಬಂದ್ರಿ? ಅದಲ್ಲದೆ ಹೈಕೋರ್ಟಲ್ಲಿ ಇನ್ನೂ ಜಡ್ಜ್ಮೆಂಟ್ ಅಂತ ಏನೂ ಬಂದಿಲ್ಲ, ಬಂದಿರೋ ಒಂದು ಜಡ್ಜ್ಮೆಂಟ್ ಮೇಲೆ ಮತ್ತೊಂದು ಸ್ಟೇ ಕೊಟ್ಟಿದ್ದಾರೆ. ಇನ್ನು ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಎಕ್ಸಾಕ್ಟಾಗಿ ಹಿಂಗೇ ನಡೆಯುತ್ತೆ ಅಂತಂದ್ಬಿಟ್ಟು ಒಂದು ಜಡ್ಜ್ಮೆಂಟ್ನ ಕೊಟ್ಟಿಲ್ಲ. ಅವ್ರು ಏನು ಮಾಡಿದ್ದಾರೆ, CBFC ಅವರು ನಮಗೊಂದು ಇನ್ನೂ 20 ದಿನ ಟೈಮ್ ಬೇಕು, ನಾವು ಇನ್ನೂ ಒಂದು ರಿವಿಷನ್ ಕಮಿಟಿನ ಮಾಡಬೇಕು ಅಂತ ಕೇಳಿದ್ದಾರೆ. ಅಷ್ಟರೊಳಗಡೆ ನೀವು ಯಾಕೆ ಇಷ್ಟು ಅರ್ಜೆಂಟ್ ಪಟ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಬಂದ್ರಿ? ಇದರ ಅವಶ್ಯಕತೆ ಇತ್ತಾ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಜನನಾಯಗಂ ಮೂವಿ ಟೀಮ್ಗೆ ಅಂದರೆ KVN ಪ್ರೊಡಕ್ಷನ್ ಅವ್ರಿಗೆ ಕ್ವಶನ್ನ ಮಾಡಿದೆ. ಅದಲ್ಲದೆ ಈ ಕೇಸ್ನ ನೀವು ಫಸ್ಟ್ ಅಲ್ಲಿ ಬಗೆಹರಿಸ್ಕೊಳ್ಳಿ, ಅಲ್ಲೇ ಬಗೆಹರಿಸ್ಕೊಳ್ಳೋಕೆ ಟ್ರೈ ಮಾಡಿ, ದಯವಿಟ್ಟು ಇಲ್ಲಿಗೆ ಬರಬೇಡಿ ಅಂತಂದ್ಬಿಟ್ಟು ಕೇಸನ್ನು ವಾಪಸ್ ಕಳಿಸಿದೆ. ಸೊ ಇದಿಷ್ಟೇ ಆಗಿರೋದು. ಈಗ ನಾನು ನಿಮಗೆ ಮೊದಲೇ ಹೇಳಿದೆ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈ ಥರ ಆಲ್ರೆಡಿ ಹೈಕೋರ್ಟಲ್ಲಿರ್ತಕ್ಕಂಥ ವಿಚಾರಗಳಲ್ಲಿ ತಲೆ ಇಡಲ್ಲ ಅಂತ. ಸೊ ಹಾಗಾದರೆ ಜಡ್ಜ್ಮೆಂಟ್ ಬಂದಿರುತ್ತೆ, ಆವಾಗಲೂ ತಲೆ ಇಡಲ್ವಾ ಅಂತ ನೀವು ಕೇಳ್ಬೋದು. ಖಂಡಿತ ನಿಮ್ಮ ಡೌಟ್ ಕರೆಕ್ಟೇ. ಯೂಶ್ವಲಿ ಏನು ಮಾಡುತ್ತೆ ಅಂತಂದರೆ
ಜಡ್ಜ್ಮೆಂಟ್ ಹೈಕೋರ್ಟಲ್ಲಿ ಬಂದಿದೆ ಅಂತಂದ ಮೇಲೆ ಅದು ಫೈನಲ್ಲು ಕರೆಕ್ಟಾ. ಹೈಕೋರ್ಟಲ್ಲಿ ಏನೋ ಒಂದು ಔಟ್ಪುಟ್ ಬಂದ್ಬಿಟ್ಟಿದೆ, ಬಂದಿರೋ ಫೈನಲ್ ಔಟ್ಪುಟ್ ಮೇಲೆ ಚಾಲೆಂಜ್ ಮಾಡಿದ್ರೆ ಅಥವಾ ಅಪೀಲ್ ಮಾಡ್ತು ಅಂತಂದರೆ ಅದಕ್ಕೊಂದು ಸಾರ್ಥಕತೆ ಇರುತ್ತೆ. ಯಾಕೆ ಅಂತಂದರೆ ಆವಾಗ ಸುಪ್ರೀಂ ಕೋರ್ಟ್ಗೆ ಫುಲ್ಲು ಲಿಮಿಟ್ ಇರುತ್ತೆ. ಇದು ಹೈಕೋರ್ಟಲ್ಲಿ ಆಗೋಗಿದೆ, ಇದರ ಒಂದು ನೆಕ್ಸ್ಟ್ ಸಂಪೂರ್ಣ ಜವಾಬ್ದಾರಿ ನಮಗೆ ಬರುತ್ತೆ ಅನ್ನೋದೊಂದಿರುತ್ತೆ. ಈಗ ಈ ಕೇಸಲ್ಲಿ ಏನಾಗಿದೆ ಅಂತಂದರೆ ಸಿಂಗಲ್ ಬೆಂಚ್ ಏನು ಮಾಡ್ತು, ಒಂದು ಜಡ್ಜ್ಮೆಂಟ್ನ ಕೊಡ್ತು. ಅದಾದಮೇಲೆ ಅಲ್ಲೇ ಚಾಲೆಂಜ್ ಮಾಡಿದ್ರು. ಡಬಲ್ ಬೆಂಚ್ ಏನು ಮಾಡ್ತು, ಇಲ್ಲಪ್ಪ ನಾವು ಕೊಡೋಕ್ಕೆ ಬರೋಲ್ಲ, ನಾವು ವೆಯ್ಟ್ ಮಾಡಬೇಕು, ನಿಮ್ಮ ಫಿಲಮಲ್ಲಿ ಏನಾದರೂ ಅಚಾತುರ್ಯವಾಗಿತ್ತು ಅಂತಂದರೆ ಆವಾಗ ನಾವು CBFC ಅವ್ರನ್ನ ಕೇಳೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವರು ಒಂದು ಜಡ್ಜ್ಮೆಂಟ್ ಕೊಡಲ್ಲ. ಅವರು ಅಂದರೆ ಜನನಾಯಕಂ ಫಿಲಮ್ನ ನಾವು ರಿಲೀಸೇ ಮಾಡೋಕ್ಕೆ ಬಿಟ್ಬಿಡಲ್ಲ ಅಂತ ಏನು ಹೇಳಿಲ್ಲ. ಏನು ಅವರು ಒಂದು ಜಡ್ಜ್ಮೆಂಟ್ನ ನೀವು ಈಗಲೇ ರಿಲೀಸ್ ಮಾಡಿ ಅಂತ ಸಿಂಗಲ್ ಬೆಂಚ್ ಹೇಳಿತ್ತೋ ಅದನ್ನು ಜಸ್ಟ್ ಸ್ಟೇ ಮಾಡಿದ್ದಾರೆ ಅಷ್ಟೇ. ಆ ಜಡ್ಜ್ಮೆಂಟ್ ಮೇಲೆ ಒಂದು ಸ್ಟೇ ಕೊಟ್ಟಿದ್ದಾರೆ. ಸೊ ಇವ್ರಿಗೆ ಇನ್ನೂ ಒಂದು ಡೇಟನ್ನು ಕೊಟ್ಟಿದ್ರು, ಅದು 21 ಅಂದರೆ ಈಗ ಬರ್ತಕ್ಕಂಥ 21ನೇ ತಾರೀಕು ಇದ್ದಿದ್ದು. ಅದರ ಮಧ್ಯದಲ್ಲಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಿದ್ದು. ಯಾಕೆ ಈ ವಿಚಾರನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಈವನ್ ಆಕ್ಟರ್ ದರ್ಶನ್ ಅವರ ಕೇಸಲ್ಲೂ ಕೂಡ ಇದೇ ಆಗಿತ್ತು. ಇವ್ರಿಗೆ ಹೆಂಗೆ ಇಷ್ಟು ದಿನ ನೀವು ಜಾಮೀನು ಕೊಟ್ರಿ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟು ತಾಕೀತು ಮಾಡುತ್ತೆ. ಅದು ದೇಶದಾದ್ಯಂತ ಎಲ್ಲ ಹೈಕೋರ್ಟ್ಗಳಿಗೆ ಏನಂತ ಹೇಳುತ್ತೆ, ನೀವು ಈ ಥರ ಎಲ್ಲ ಮಾಡ್ತು ಅಂತಂದರೆ ಕರೆಕ್ಟಾಗಿರಲ್ಲ. ಎಸ್ಪೆಷಲಿ ಈ ಕೇಸ್ಗಳಲ್ಲಿ ನೀವು ಇಷ್ಟು ಬೇಗ ಜಾಮೀನು ಕೊಡೋವಂಥ ಅವಶ್ಯಕತೆಯೇ ಇರಲಿಲ್ಲ, ಯಾಕೆ ಕೊಟ್ರಿ ಅಂತಂದ್ಬಿಟ್ಟು ಕ್ವಶನ್ ಮಾಡುತ್ತೆ. ಅದು ಎಲ್ಲ ಹೈಕೋರ್ಟ್ಗಳಿಗೂ ಒಂದು ತಾಕೀತು ಮಾಡ್ದಂಗೆ ಇರುತ್ತೆ, ಇನ್ನು ಮುಂದೆ ನೀವು ಇದರಲ್ಲಿ ಹುಷಾರಾಗಿರಿ ಅಂತ. ಸೊ ಅದಾದಮೇಲೆ ಏನಾಯಿತು, ದರ್ಶನ್ ಅವ್ರಿಗೆ ಇವಾಗ ಇನ್ನೂ ಕೂಡ ಬೇಲ್ ಸಿಗದೇ ಇರೋದಕ್ಕೆ ಆ ಚಾಲೆಂಜ್ ಮಾಡಿದ್ರು ಗೊತ್ತಾ, ಅದೇ ಒಂದು ದೊಡ್ಡ ಕಾರಣ. ಯಾವಾಗಲೂ ಟ್ರಯಲ್ ಕೇಸ್ಗಳಲ್ಲಿ ಅಥವಾ ಲೋವರ್ ಕೋರ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಪ್ರೊಸೀಡಿಂಗ್ಸ್ ಹೋಗ್ತಾ ಇದೆ ಅಂತಂದರೆ ಆರಾಮಾಗಿ ಪೀಸಾಗಿ ಬಿಡಬೇಕು. ಅದನ್ನು ನಾವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಯ್ತು ಅಂತಂದರೆ ಏನಾಗುತ್ತೆ, ಅಲ್ಲೇ ನಡೀತಾ ಇದೆಯಲ್ಲಪ್ಪ, ಯಾಕೆ ಅಷ್ಟು ಸುಲಭಕ್ಕೆ ಬಿಟ್ಟು ಬಂದ್ರಿ ಅಂತ ಕ್ವಶನ್ ಮಾಡ್ತಾರೆ. ಅಂದರೆ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಹೆಂಗೆ ಗೊತ್ತಾ, ಈಗ ನಾನು ನಮ್ಮ ಅಣ್ಣ ಜಗಳ ಆಡಿರ್ತೀವಿ, ನಮ್ಮ ತಂದೆ ಮಧ್ಯದಲ್ಲಿ ಅದನ್ನು ಏನೋ ಕೂಲ್ ಮಾಡೋಕ್ಕೆ ಬಂದಿರ್ತಾರೆ. ನಮ್ಮ ಅಪ್ಪನೇ ಅದನ್ನು ಕೇಳ್ತಾ ಇರೋ ಟೈಮಲ್ಲಿ ನಾನು ಏನು ಮಾಡಿಬಿಡ್ತೀನಿ, ತಾತನಿಗೆ ಹೋಗ್ಬಿಟ್ಟು ಹೇಳ್ತೀನಿ, ತಾತನೇ ನಮ್ಮ ಮನೆಗೆ ದೊಡ್ಡವರು ಅಂತಂದ್ಬಿಟ್ಟು. ಅವಾಗ ತಾತ ಏನು ಮಾಡ್ತಾರೆ, ನೋಡ್ತಾರೆ, ಆಮೇಲೆ ಒಂದು 2 ಏಟ್ ಕೊಟ್ಟು, ನಿಮ್ಮ ಅಪ್ಪ ವಿಚಾರಿಸ್ತಿದ್ದಾರೆ ತಾನೆ, ಹೋಗು ಅಲ್ಲೋಗಿ ನೋಡ್ಕೊ ಅನ್ನೋ ಥರ ಆಗುತ್ತೆ. ಇವೆಲ್ಲ ಇದೇ ಒಂದೊಂದು ಸ್ಟೆಪ್ ಬೈ ಇರುತ್ತೆ. ಆ ಥರನೇ ನಡೆಯೋದು, ಅದನ್ನು ದಾಟೇನೂ ನಡೆಯೋಕ್ಕೆ ಹೋಗಲ್ಲ. ಇನ್ ಕೇಸ್ ಈ 21ನೇ ತಾರೀಕು ಇದೆಯಲ್ಲ, ಅದರಲ್ಲಿ ಏನು 3 ಪಾಸಿಬಿಲಿಟೀಸು ನಾನು ಹಳೆ ವೀಡಿಯೋದಲ್ಲೇ ಹೇಳಿದ್ದೀನಿ. ಒಂದು, ಹೈಕೋರ್ಟ್ ಏನು ಮಾಡ್ಬೋದು, ಆಯ್ತರಪ್ಪ ನೀವು ಇಷ್ಟು ದಿನ ಹೇಳಿದ್ರಿ CBFC ಅವರೇ ಸರ್ಟಿಫಿಕೇಟ್ ಕೊಡೋಕ್ಕೆ ನಮ್ಗೊಂದು ಟೈಮ್ ಬೇಕು ಅಂತ, ಈಗ ಅಟ್ಲೀಸ್ಟ್ ಅದಕ್ಕೇನಾದರೂ ರೆಡಿ ಮಾಡಿದ್ದೀರಾ ಇಷ್ಟು ದಿನದಲ್ಲಿ, ಅಥವಾ ನೆಕ್ಸ್ಟ್ ಏನಾದರೂ ಮಾಡೋಕ್ಕೆ ರೆಡಿ ಆಗ್ತೀರಾ, ಆಗೋದಾದರೆ ಇವ್ರಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ನೀವು ಮಾಡಬೇಕು ಅಂತಂದ್ಬಿಟ್ಟು ತಾಕೀತು ಕೊಡ್ಬೋದು, ಆರ್ಡ್ರ್ ಮಾಡ್ಬೋದು. ನೀವು ಒಂದು ರಿವಿಷನ್ ಕಮಿಟಿನ ಏನೋ ಒಂದು ಮಾಡ್ಕೊಂಡು ಬಿಡಿ ಇವ್ರಿಗೆ ಬೇಗ ಅಂತ ಹೇಳ್ಬೋದು. ಅಥವಾ ಇನ್ನೂ 20 ದಿನ ನಿಮಗೆ ಟೈಮ್ ಬೇಕು ಅಂತಂದರೆ ತೊಂದರೆ ಇಲ್ಲ, ಟೈಮ್ ತಗೊಳ್ಳಿ ಅಂತಂದ್ಬಿಟ್ಟು ಕೊಡಬಹುದು. ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ ಇದನ್ನು. ಈಗ ಆಲ್ರೆಡಿ 27 ಕಟ್ಟು ಫಸ್ಟ್ ಇದರಲ್ಲೇ ಆಗೋಗಿದೆ. ಆದರೆ ಅವ್ರಿಗೆ ಜನವರಿ 7th ಕೊಡಬೇಕಾಗಿತ್ತಲ್ಲ ಸರ್ಟಿಫಿಕೇಟು, ಆ ಟೈಮಲ್ಲೇ ಆಗೋಗಿದೆ. ಕೋರ್ಟ್ಗೆ CBFC ಅವರೇನಾರು ಒಂದು ಅಪ್ಲಿಕೇಶನ್ ಹಾಕಿ ಇನ್ನೂ ಈ ಥರದ ವಿಚಾರಗಳಿದೆ ಅಂತ ಹೇಳೋವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಈವನ್ ಕಟ್ಸ್ಗಳು ಕೂಡ ಜಾಸ್ತಿ ಆಗೋಂಥ ಸಾಧ್ಯತೆ ಇರುತ್ತೆ. ಯೂಶ್ವಲಿ ಒಂದು ಫಿಲಮ್ಗೆ ಸರ್ಟಿಫಿಕೇಷನ್ ತೊಗೊಬೇಕಾದ್ರೆ ಒಂದು ಮ್ಯಾಕ್ಸಿಮಮ್ 10 ರಿಂದ 15 ಕಟ್ವರೆಗೂ ಆಗುತ್ತಂತೆ. ನನಗೆ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ, ಕೇಳಿದ್ದು. ಸೊ ಈ ಫಿಲಮಲ್ಲಿ ಆಲ್ರೆಡಿ 27 ಕಟ್ಟಾಗಿರೋದ್ರಿಂದ ಇನ್ನೂ ಕೂಡ ಹೆಚ್ಚು ಕಟ್ಸ್ಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇದಾದಮೇಲೆ ಏನು ಮಾಡ್ಬೋದು, ಕಟ್ಸೆಲ್ಲ ಆದಮೇಲೆ ಒಂದು ಜಡ್ಜ್ಮೆಂಟ್ ಬರುತ್ತೆ, ಆ ಜಡ್ಜ್ಮೆಂಟ್ ಮೇಲೆ ಮತ್ತೆ ಹೋಗ್ಬೋದು. ಯಾರು, KVN ಅವರು. ಹೇಳೋಕ್ಕಾಗಲ್ಲ ಇದು ಹೆಂಗೆ ಯಾವ ಥರ ಟ್ವಿಸ್ಟು ಟರ್ನು ಎಲ್ಲ ತಗೊಂಡೋಗುತ್ತೆ ಅಂತ. ಹಂಗೆ ಎಲ್ಲರೂ ಪ್ರೆಡಿಕ್ಟ್ ಮಾಡೋಂಗಿದ್ದಿದ್ರೆ ಎಲ್ಲರೂ ಎಕ್ಸ್ಪರ್ಟ್ಗಳಾಗ್ಬಿಟ್ಟಿದ್ವಿ, ಕರೆಕ್ಟ್ ಅಲ್ವಾ? ಅವೆಲ್ಲ ಆಗಲ್ಲ. ಅದು ಏನು ನಡಿಬೇಕೋ ಪ್ರೋಸೆಸ್ ಹಾಗೆ ನಡೆಯುತ್ತೆ. ಸೊ ಆ್ಯಸ್ ಆಫ್ ಇವತ್ತರವರೆಗೂ ನಾನು ಈ ಒಂದು ಕೇಸ್ನ ಟ್ರ್ಯಾಕ್ ಮಾಡಿದ ವಿಚಾರದಲ್ಲಿ ನಿಮಗೆ ತಿಳಿಸೋಂಥ ವಿಚಾರ ಏನು ಅಂತಂದರೆ, ಜನನಾಯಕಂ ಫಿಲಮು ನಮಗೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಒಂದು ಇಂಡಸ್ಟ್ರಿಯ ಜಸ್ಟ್ ಒಂದು ಫಿಲಮ್ ಅಂತ ನಾವೇನು ಅಂದ್ಕೊಂಡಿದ್ವೋ ಅದನ್ನು ದಾಟಿ ರಾಹುಲ್ ಗಾಂಧಿ ಮೋದಿ ಅವ್ರಗಳಿಗೆಲ್ಲ ಬಂದು ಪೊಲಿಟಿಕಲ್ ಶೇಡ್ನ ತಗೊಂಡು ಅದು ಏನೇನೋ ಆಗಿ ಮಿಕ್ಸಿಂಗ್ ಎಲ್ಲ ಆಯಿತು. ಆದರೆ ಅದರ ನಷ್ಟ ಕಂಪ್ಲೀಟಾಗಿ ಆಗ್ತಾ ಇರೋದು ಯಾರಿಗೆ ಅಂತಂದರೆ ಒಬ್ಬ ಪ್ರೊಡ್ಯೂಸರ್ಗೆ. ಒಂದು ಸಿನಿಮಾ ಬರುತ್ತೆ ಅಂತಂದ್ಬಿಟ್ಟು ಕಾಯ್ಕೊಂಡು
ಎಷ್ಟೋ ಜನ ಪಾಪ್ಕಾರ್ನ್ ಮಾಡೋರಿಂದ ಹಿಡಿದು ಟೀ ಮಾಡೋರಿಂದ ಹಿಡಿದು ಆಟೋದವರಾಗಿರ್ಬೋದು, ಈ ಫಿಲಮ್ ಬಂದಾಗಲಾದರೂ ಒಂದಷ್ಟು ಸಂಪಾದನೆ ಜಾಸ್ತಿ ಆಗುತ್ತೆ ಅಂತ ನಂಬ್ಕೊಂಡಿದ್ರಲ್ಲ, ಅವ್ರುಗಳಿಗೆ ಇದರಿಂದ ಲಾಸ್ ಆಗುತ್ತೆ. ನನಗೆ ಗೊತ್ತಿಲ್ಲ ಫಿಲಮಲ್ಲಿ ಏನೇನು ತೊಂದರೆ ಇದೆ ಏನು ಅಂತ, ಹಂಗಂತಂದ್ಬಿಟ್ಟು ನಾವು ಒಂದು ಗೌರ್ನಮೆಂಟ್ನ ಸಂಸ್ಥೆನೂ ಕೂಡ ಸುಮ್ಮನೆ ಅವ್ರು ಮಾಡ್ತಾರೆ ಅಂತಲೂ ನಾನು ಹೇಳೋಕ್ಕೋಗಲ್ಲ. ಬಟ್ ಏನಿದೆ ವಾಸ್ತವತೆ ಒಂದು ಬರಲಿಲ್ಲ ಅಂತಂದರೆ ಏನಾಗುತ್ತೆ ಅನ್ನೋ ಒಂದು ವಿಚಾರನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಈ ವಿಚಾರನ ಇಷ್ಟೂ ದಿನದವರೆಗೂ ನೀವು ನೋಡ್ಕೊಂಬಂದಿದ್ರಲ್ಲ, ನಿಮಗೇನು ಅನಿಸುತ್ತೆ? ಇದು ರಿಯಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸಾ ಅಥವಾ ಯಾವ್ಯಾವ ರೀತಿಯೆಲ್ಲ ಆಗುತ್ತೆ? ನನಗನ್ಸೋ ಪ್ರಕಾರ ಇದು ಒಂದು ಫೆಬ್ರವರಿ ಟೈಮಿಗೆ ರಿಲೀಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಟೈಮಲ್ಲಿ ಎಲೆಕ್ಷನ್ ಇದ್ದರೆ ಆವಾಗ ಇನ್ನೂ ಕಷ್ಟ ಆಗುತ್ತೆ. ನಿಮಗೇನು ಅನಿಸುತ್ತೆ? ಇದು ಯಾವಾಗ ರಿಲೀಸ್ ಆಗ್ಬೋದು ಅಥವಾ ಈ ಕೇಸೆಲ್ಲ ನೋಡ್ತಾ ಇತ್ತು ಅಂತಂದರೆ ನಿಮ್ಮ ತಲೆನಲ್ಲಿ ಏನೇನು ಬರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಕಂಟೆಂಟ್ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ನಿಮಗೆ ಕಂಟೆಂಟ್ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತಾ, ಉಪಯುಕ್ತ ಆಗಿತ್ತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಹೊಸ ವಿಚಾರದ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.